ಟೆನ್ಷನ್ 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 ಸಿಎಂ ಸಿದ್ದರಾಮಯ್ಯನವರಿಗೆ ಫುಲ್ ಟೆನ್ಷನ್. ರವೀಂದ್ರ ಕಲಾಕ್ಷೇತ್ರ ಕಾರ್ಯಕ್ರಮದ ವೇಳೆ ಫೋನ್ನಲ್ಲಿ ಬ್ಯುಸಿ ಆಗಿದ್ದಾರೆ ಸಿಎಂ. ಕಾರ್ ನಿಲ್ಲಿಸಿ ಸ್ವಲ್ಪ ಹೊತ್ತು ಫೋನ್ನಲ್ಲಿ ಮಾತನಾಡಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಬಳಿಕ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಲ್ಲೂ ಕೂಡ ಫೋನ್ನಲ್ಲಿಯೇ ಬ್ಯುಸಿ ಆಗಿದ್ರು. ಮೂಡಾ ಟೆನ್ಷನ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ, ಮತ್ತೊಂದು ಕಡೆ ಇಡಿ ಎಂಟ್ರಿ ಆಗಿದೆ, ಮಗದೊಂದು ಕಡೆ 14 ಸೈಟುಗಳನ್ನ ರಿಟರ್ನ್ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಮುಂದಾಗಿರುವಂತಹದ್ದು. ಏನಾಗ್ತಾ ಇದೆ ಎಲ್ಲದರ ಮಾಹಿತಿಯನ್ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಪಡೆದುಕೊಳ್ತಿದ್ದಾರೆ ಸಿಎಂ. ಹಾಗಾಗಿಯೇ ಫೋನ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೊದಲು ಕೂಡ ಸಿಎಂ ಸಿದ್ದರಾಮಯ್ಯನವರು ಫೋನ್ನಲ್ಲಿ ಬ್ಯುಸಿ ಆಗಿದ್ರು. ನಿರಂತರವಾಗಿ ಕರೆ, ಒಂದಾದ ಮೇಲೆ ಒಂದು ಕರೆ. ಅದಾದ ಮೇಲೆ ರವೀಂದ್ರ ಕಲಾಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲೂ ಕೂಡ ನಿರಂತರವಾಗಿ ಪದೇ ಪದೇ ಫೋನ್ ಕಾಲ್ಗಳಲ್ಲಿ ಬ್ಯುಸಿ ಆಗಿದ್ರು ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಟೆನ್ಷನ್ನಲ್ಲಿದ್ದಾರೆ ಅನ್ನುವಂತಹ ಸೂಚನೆಗಳು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರು ಫೋನ್ನಲ್ಲಿ ಮಾತನಾಡ್ತಾ ಇರುವಂಥದ್ದು. ಸಹಜವಾಗಿ ಈ ರೀತಿಯ ಫೋನ್ ಕಾಲ್ಸ್ಗಳು ಸಿಎಂ ಸಿದ್ದರಾಮಯ್ಯನವರು ಅಟೆಂಡ್ ಮಾಡಿದ ನಾವು ನೋಡಿರಲಿಲ್ಲ. ಬಟ್ ಈಗ ಮೂಡಾ ಟೆನ್ಷನ್ನಲ್ಲಿದ್ದಾರೆ. ಒಂದು ಕಡೆ ಕಾನೂನು ಸಂಘರ್ಷ, ಮತ್ತೊಂದು ಕಡೆ ರಾಜಕೀಯ ಸಂಘರ್ಷ. ಇದರ ನಡುವೆ ಫುಲ್ ಟೆನ್ಷನ್ನಲ್ಲಿ ಸಿಎಂ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಸಿಎಂ ಸಿದ್ದರಾಮಯ್ಯನವರು ಮೂಡಾ ಟೆನ್ಷನ್ನಲ್ಲಿದ್ದಾರೆ. ಇದರ ನಡುವೆ ಹಲವು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಟೆನ್ಷನ್ ಹೇಗೆ ಗೊತ್ತಾಗ್ತಾ ಇತ್ತು ಕಾರ್ಯಕ್ರಮದಲ್ಲಿ ಅಂತ? ಪ್ರೇಮ್, ಹೌದು. ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 1.25 ಗಂಟೆ ಸಿಎಂ ಅವರು ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದ್ರು. ಇನ್ನು ರವೀಂದ್ರ ಕಲಾಕ್ಷೇತ್ರ ಎಂಟ್ರಿ ಆಗಿದ ಕೂಡಲೇ ಸಿಎಂ ಅವರಿಗೆ ಒಂದು ಕಾಲ್ ಬರುತ್ತೆ. ಸುಮಾರು 3 ರಿಂದ 4 ನಿಮಿಷ ದೂರವಾಣಿಯಲ್ಲಿ ಮಾತನಾಡ್ತಾ, ಕಾರನ್ನ ನಿಲ್ಲಿಸಿ ದೂರವಾಣಿಯಲ್ಲಿ ಮಾತನಾಡ್ತಾ ಅದಾದ ನಂತರ ಕಾರ್ಯಕ್ರಮಕ್ಕೆ ಎಂಟ್ರಿ ಆಗ್ತಾರೆ. ಎಲ್ಲೋ ಒಂದ್ ಕಡೆ ಮೂಡಾ ಕೇಸ್ನಲ್ಲಿ ಸಹಜವಾಗಿ ಸಿಎಂ ಅವರಿಗೆ ಟೆನ್ಷನ್ ಆಗಿದೆ. ನಿನ್ನೆ ಅಷ್ಟೇ ಅವರ ಪತ್ನಿಯವರು ಆ ಪತ್ರವನ್ನ ಬರೆದು ಸೈಟ್ ಗಳನ್ನ ವಾಪಸ್ ಕೊಡ್ತೀವಿ ಅನ್ನುವಂಥದ್ದು, ವಿಪಕ್ಷಗಳು ನೇರವಾಗಿ ಅಟ್ಯಾಕ್ ಮಾಡ್ತಿದ್ದಾವೆ, ಒಂದು ಆಂತರಿಕವಾಗಿ ಆ ಪಕ್ಷದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು, ಕಾನೂನಿನ ಮೊರೆ ಹೋಗುವಂಥದ್ದು. ಸೊ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಸಿಎಂ ಅವರು ಟೆನ್ಷನ್ ಆಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ದೂರವಾಣಿ ಕರೆಯನ್ನ ಸುಮಾರು 3 ರಿಂದ 4 ನಿಮಿಷಗಳ ಕಾಲ ಸ್ವೀಕಾರ ಮಾಡಿ ಅದಾದ ನಂತರ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು. ಪ್ರೇಮ್, ಓಕೆ. ಶ್ರೀನಿವಾಸ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಲ್ಲ, ಪ್ರತಿನಿತ್ಯ ಹೋಲಿಸ್ಕೊಂಡ್ರೆ ಇವತ್ತು ಸಿಎಂ ಮುಖದಲ್ಲಿ ಏನಾದ್ರು ಟೆನ್ಷನ್, ಆತಂಕ ಆ ತರದೇನಾದ್ರೂ ಕಾಣಿಸ್ತಾ ಹೇಗೆ ಅಂತ? ಪ್ರೇಮ್, ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಸಿಎಂ ಅವರು ಬಂದಿಲ್ಲ. ಹಿರಿಯ ನಾಗರಿಕರ ದಿನಾಚರಣೆ ಆಗಿರೋದ್ರಿಂದ ಒಂದಷ್ಟು ಸ್ಟಾಲ್ ಗಳನ್ನ ಹಾಕಿದ್ದಾರೆ. ಆ ಸ್ಟಾಲ್ ಗಳನ್ನ ವೀಕ್ಷಣೆ ಮಾಡುವಂತದ್ದು, ಮತ್ತೆ ಹಿರಿಯ ನಾಗರಿಕರಿಗೆ ಬೈಸಿಕಲ್ಲು ಮತ್ತೆ ತ್ರಿಚಕ್ರ ವಾಹನಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿಂದ ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಸದ್ಯಕ್ಕಂತೂ ಸಿಎಂ ಅವರ ಒಂದು ಮುಖಚರ್ಯವನ್ನ ನೋಡಿದ್ರೆ ಒಂದಿಷ್ಟು ಟೆನ್ಷನ್ ಅಲ್ಲಿ ಸಹಜವಾಗಿ ಇದ್ದಂತೆ ಅವರ ಮುಖಭಾವದಲ್ಲಿ ಕಾಣ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರು ಇವತ್ತು ರವೀಂದ್ರ ಕಲಾಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದರ ನೇರ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ಬರುವ ಮೊದಲು ನಿರಂತರವಾಗಿ ಫೋನ್ ಕಾಲ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬ್ಯುಸಿ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಮೂಡಾ ಟೆನ್ಷನ್. ಕ್ಷಣ ಕ್ಷಣಕ್ಕೂ ಬೆಳವಣಿಗೆಗಳಾಗ್ತಾ ಇದೆ. ಎಲ್ಲದರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದೇನು ಮಾಡಬೇಕು ಅನ್ನುವಂತಹ ಚರ್ಚೆಯನ್ನ ಫೋನ್ ಕಾಲ್ ನಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರು ಮಾಡಿದಂತೆ ಕಾಣಿಸ್ತಾ ಇದೆ.